ನಮಸ್ಕಾರ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬಿಎಂಟಿಸಿ ಬಸ್ಗಾಗಿ ಕಾಯುವುದೇ ಒಂದು ದೊಡ್ಡ ತಪಸ್ಸು. ಸಂಸದ ತೇಜಸ್ವಿ ಸೂರ್ಯ ಕಿಡಿ. ಬಸ್ಗಳ ಕೊರತೆ, ದೀರ್ಘ ಸಮಯದ ನಿರೀಕ್ಷೆ, ತುಂಬಿ ತುಳುಕುವ ಬಸ್ಗಳು ಮತ್ತು ಸಮಯಕ್ಕೆ ಸರಿಯಾಗಿ ಸೇವೆ ದೊರೆಯದಿರುವುದು ಪ್ರಯಾಣಿಕರ ಪ್ರಮುಖ ಸಮಸ್ಯೆಗಳಾಗಿ ಪರಿಣಮಿಸಿವೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಟೈಮಿಗೆ ಬಸ್ ಬರುತ್ತಾ? ಇಲ್ಲ, ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ. ಎಷ್ಟೊತ್ತಾಗುತ್ತೆ? ಲೈಕ್ 5-10 minutes ಲೇಟ್ ಆಗುತ್ತೆ. ಅಂಡ್ 201 ಎಸ್ಪೆಷಲಿ ಲೈಕ್ ಕರೆಕ್ಟ್ ಆಗಿ ಬರಲ್ಲ. ಅದೇ ಲೇಟ್ ಆಗುತ್ತೆ. ಸಮಟೈಮ್ಸ್ 9 o'clock ಬರುತ್ತೆ, ಸಮಟೈಮ್ 9:15, ಸಮಟೈಮ್ 9:30 ಆಗುತ್ತೆ. ನೀವು ಕಾಲೇಜಲ್ಲಿ ಎಷ್ಟೊತ್ತಿಗೆ ಇರಬೇಕು? 10 ಇರಬೇಕು. ಮಂಡೇಸ್ ಮಾತ್ರ 8:50. ಲೇಟ್ ಆಗುತ್ತಾ ಕೆಲವು ಸತಿ ಬಸ್ಸಿಂದ ನಿಮ್ಗೆ ಕಾಲೇಜ್ ರೀಚ್ ಆಗೋದು? ಬೇಗ ಬಿಡ್ತೀರಾ? ಎಷ್ಟು ಬೇಗ ಬಿಡ್ತೀರಾ? ಲೈಕ್ 1 hour 1 hour ಮುಂಚೆ ಬಿಡ್ತೀರಾ? ಬಸ್ ಕರೆಕ್ಟ್ ಆಗಿ ಟೈಮಿಗೆ ಬಂದಿದ್ದಿದ್ರೆ ಆಗ ನೀವು ಎಷ್ಟು ಮುಂಚೆ ಹೊರಟಿರ್ತಿದ್ರಿ? half an hour. ಆಗ half an hour ಎಕ್ಸ್ಟ್ರಾ half an hour ಮನೇಲಿ ಇರ್ಬೋದಿತ್ತು. ಬಸ್ಸಲ್ಲಿ ಒಳಗಡೆ ಟ್ರಾಫಿಕ್ ತುಂಬಾ, ಇದು ಬಸ್ಸಲ್ಲಿ ಒಳಗಡೆ ರಶ್ ತುಂಬಾ ಇರತ್ತಾ? ತುಂಬಾ ಇರತ್ತೆ. ಜಾಸ್ತಿ ಜನ ಇರ್ತಾರೆ. ವಾಪಸ್ ಬರ್ಬೇಕಿದ್ರೆ ಕಾಲೇಜಿಂದ ಅದು ತುಂಬಾ ರಶ್ ಆಗುತ್ತೆ. ಈಗ ಬಸ್ ನಂಬರ್ ಆಫ್ ಬಸ್ಸಸ್ ಜಾಸ್ತಿ ಮಾಡಿದ್ರೆ ರಶ್ ಒಳಗಡೆ ಕಡಿಮೆ ಆಗತ್ತೆ ಅನ್ಸುತ್ತಾ? ಕರೆಕ್ಟ್ ಟೈಮಿಗೆ ಬಸ್ ಬರುತ್ತೆ ಅನ್ಸುತ್ತಾ? ನಂಬರ್ ಆಫ್ ಬಸ್ಸಸ್ ಜಾಸ್ತಿ ಆಯ್ತು ಅಂದ್ರೆ, ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು ಅಂದ್ರೆ ಕಡಿಮೆ ಆಗತ್ತಾ? ಈಗ 4500 ಬಸ್ಸು ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಬಟ್ ಇವರು BMTC ಅವರು ಇನ್ನೂ ಹಾಕೇ ಇಲ್ಲ ಅದನ್ನ ರಸ್ತೆ ಮೇಲೆ. ಸೊ 4500 ಬಸ್ಸಸ್ ಸ್ಯಾಂಕ್ಷನ್ ಆಗಿದ್ರು ರಸ್ತೆಗೆ ಬಂದಿಲ್ಲ. ಸೊ ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಅ ಕ್ಯಾಂಪೇನ್. ಈ 4500 ಅಡಿಷನಲ್ ಬಸ್ ಬೆಂಗಳೂರಿಗೆ ಬಂದ್ರೆ ಈ ತರ ನಿಮ್ಮಂತ ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತೆ ತಾನೇ. ಇದರಿಂದ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ, ಬಸ್ ಒಳಗಡೆ ರಶ್ ಕಡಿಮೆ ಆಗತ್ತೆ ಅಲ್ವಾ? ಇನ್ನೇನ್ ಮಾಡ್ಬೋದು ಅನ್ಸುತ್ತೆ BMTC ಇಫ್ ಯು ಹ್ಯಾಡ್ ಪವರ್? ಕ್ಲೀನ್ ಆಗಿರ್ಬೋದು, ಒಳಗಡೆ ಕ್ಲೀನ್ ಆಗಿರ್ಬೋದು, ಅಂಡ್ ಬೋರ್ಡ್ಸ್ ಕರೆಕ್ಟ್ ಆಗಿರ್ಬೇಕು. ಬೋರ್ಡ್ಸ್. ನೀವು BMTC ಆಪ್ ಯೂಸ್ ಮಾಡ್ತೀರಾ? ಇಲ್ವಾ? ಮೊಬೈಲ್ಸ್ ಅಲೌಡ್ ಇಲ್ಲ ಕಾಲೇಜ್ಗೆ. ಓಕೆ, ಸರಿ ಸರಿ ಸರಿ. ನಮಸ್ಕಾರ ಅಕ್ಕ. ಯಾವ ಬಸ್ಸು? 201. ಇದ್ಯಾವುದು? MF12. ಓ, ಇದು ಇವ್ರು ವಿಜಯನಗರ ಹೋಗೋ ಬಸ್ಸು. ಇದು ಬೇರೆದು. ನಾವು 201 ಅಲ್ಲಿ ಹೋಗೋಣ. ದಿನ ಬಸ್ಸಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ? 3 ಬಸ್ ಕ್ಯಾಚ್ ಮಾಡ್ತೀವಿ. ಕೊದ್ರೆಟಿಂದ ಬಂದು ರಾಗಿಗುಡ್ಡ. 3 ಬಸ್ಸು. ಎಷ್ಟೊತ್ತಾಗತ್ತೆ ಟ್ರಾವೆಲ್? 7 ಗಂಟೆ 7 ಕಾಲ ಅಲ್ಲಿ ಹತ್ತಿದ್ರೆ ಇಲ್ಲಿ 9 ಗಂಟೆ ಇರುತ್ತೆ. 7 ಕಾಲಿಗೆ ಅಲ್ಲಿ ಹೊಟ್ರೆ 9 ಗಂಟೆ ಇಲ್ಲಿ. 9 ಗಂಟೆ ಆಫೀಸ್ ಇರುತ್ತೆ. ಎಲ್ಲಿ ಆಫೀಸ್? ಬನ್ನಿ 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 ಯಜಮಾನ್ರಿ. ಆರಾಮ ಸರ್? ಚೆನ್ನಾಗಿದ್ದೀರಾ? ಆರಾಮ ಸರ್? ಎಲ್ಲಿಂದ ಎಲ್ಲಿಗೆ ಹೊರಡೋದು ನೀವು ಪ್ರತಿ ದಿವಸ? ಸುಮ್ನಳ್ಳಿಯಿಂದ ಕತ್ರಿಗುಪ್ಪೆ. ಕರೆಕ್ಟ್ ಟೈಮಿಗೆ ಬರ್ತಾ ಇದೆಯಾ ಬಸ್ಸು? ನಿಮ್ ಟೈಮಿಗೆ ಬರುತ್ತೆ. ರಶ್ ಇರುತ್ತೆ ಬೆಳಗ್ಗೆ? ಇವತ್ತೇ ಕಡಿಮೆ ಇದೆ. ಜಾಗ ಇರಲ್ಲ, ಪ್ರಾಬ್ಲಮ್ ಇದೆ. ಈ ಕಡೆ ಆ ಕಡೆ ಹತ್ತು ಬೆಲೆಯಿಂದ ಗಂಟೆಗೆ 10 ಬೆಲೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಯ್ತು. ಇದು ಸ್ವಲ್ಪ ಪ್ರಾಬ್ಲಮ್. ಈಗ ಎಷ್ಟು ಗಂಟೆ ನೀವು ಬಸ್ಸಲ್ಲಿ ಇರ್ತೀರಾ ಪ್ರತಿ ದಿವಸ? ಆಫೀಸ್ ಬೆಳಗ್ಗೆ ಹೋಗೋದು, ಸಾಯಂಕಾಲ ವಾಪಸ್ ಎರಡು ಸೇರಿದ್ರೆ? 2-2.5 ಗಂಟೆ ಬಸ್ಸಲ್ಲಿ ಇರ್ತೀವಿ ಸರ್. 2-2.5 ಗಂಟೆ ಬಸ್ಸಲ್ಲಿ ಇರ್ತೀರಾ? ನಮ್ದು 4 ಅವರ್. 4 ಅವರ್ ಬಸ್ಸು. ಈಗ ಯಾಕೆ ಕೇಳಿದೆ ಅಂದ್ರೆ, 4,500 ಬಸ್ಸು ಹೊಸದು ಕೇಂದ್ರ ಸರ್ಕಾರ ಕೊಟ್ಟಿದೆ, ಎಲೆಕ್ಟ್ರಿಕ್ ಬಸ್ಗಳು. ಇವರು BMTC ಅವರು ಅದನ್ನ ರಸ್ತೆಗೆ ಬಿಟ್ಟಿಲ್ಲ. 4,500 ಬಸ್ಸು. ಸೊ 4,500 ಹೊಸ ಬಸ್ಸು. ಅಷ್ಟು ಬಸ್ ಹೊಸದಾಗ್ಬಿಟ್ರೆ ಉಪಯೋಗ ಆಗತ್ತೆ ಅನ್ಸುತ್ತಾ ಜನಕ್ಕೆ? ಆಯ್ತು ಸರ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮ ಹೆಸರು? ಜಗದೀಶ್.